ಕಾಲವು ನೀವು ಭೇಟಿಯಾಗುವ ವ್ಯಕ್ತಿಗಳನ್ನು ನಿರ್ಣಯಿಸುತ್ತದೆ. ಹೃದಯ ಹೃದಯ ನೀವು ಬಯಸುವ ವ್ಯಕ್ತಿಗಳನ್ನು ನಿರ್ಣಯಿಸುತ್ತದೆ. ಆದರೆ ನಿಮ್ಮ ಒಂದು ವರ್ತನೆ ನಿಮ್ಮೊಂದಿಗೆ ಇರುವವರನ್ನು ನಿರ್ಣಯಿಸುತ್ತದೆ. ಪ್ರಪಂಚದಲ್ಲಿ ಸುಂದರವಾಗಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ಪ್ರಪಂಚವನ್ನು ಸುಂದರವಾಗಿ ಬದಲಾಯಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಬೇಕಾಗಿರುವುದಕ್ಕಾಗಿ ಶ್ರಮ ಪಡುವುದು ಬಿಟ್ಟು ಕಳೆದುಕೊಂಡಕ್ಕಾಗಿ ಪರಿತಪಿಸುವುದು ಮೂರ್ಖತನವೆನಿಸುತ್ತದೆ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಸಾಯುವುದಿಲ್ಲ. ಕೇವಲ ಈಜು ಬರದವರು ಮಾತ್ರವೇ ಸಾಯುವರು. ಹಾಗೆ ಸಮಸ್ಯೆ ಇರುವ ಪ್ರತಿಯೊಬ್ಬರೂ ಹತಾಶೆಗೊಳ್ಳುವುದಿಲ್ಲ. ಪರಿಷ್ಕಾರಕ್ಕಾಗಿ ಪ್ರಯತ್ನಿಸದವರು ಮಾತ್ರ ಹತಾಶೆಗೊಳ್ಳುವರು. ಕಾಲ ಅನ್ನುವುದು ನದಿಯಲ್ಲಿನ ಪ್ರವಾಹದ ಹಾಗೆ. ಒಂದು ಬಾರಿ ಸ್ಪರ್ಶಿಸಿದ ನೀರನ್ನು ಎರಡನೇ ಬಾರಿ ಸ್ಪರ್ಶಿಸಲು ಆಗುವುದಿಲ್ಲ. ಏಕೆಂದರೆ ಅದು ಯಾರಿಗಾಗಿಯೂ ಕಾಯುವುದಿಲ್ಲ. ಹಾಗೆ ಕಾಲವೂ ಸಹ ಒಂದು ಕ್ಷಣವೂ ಯಾರಿಗಾಗಿಯೂ ಕಾಯುವುದಿಲ್ಲ. ಹೇಗೆ ಹರಿಯುವ ನೀರನ್ನು ಎರಡನೇ ಬಾರಿ ಸ್ಪರ್ಶಿಸಲು ಸಾಧ್ಯವಿಲ್ಲವೋ ಹಾಗೆ ಕಳೆದ ಕಾಲವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಸಮಯಕ್ಕಿಂತ ಮೌಲ್ಯವಾದುದು ಯಾವುದಿದೆ? ಸಮಯವನ್ನು ಸದುಪಯೋಗಪಡಿಸುವ ವ್ಯಕ್ತಿ ಜೀವನದಲ್ಲಿ ಉತ್ತುಂಗ ಸ್ಥಾನವನ್ನು ಏರಲು ಸಾಧ್ಯ. ಜೀವನದಲ್ಲಿ ಕೆಲವು ಬಾರಿ ಮನುಷ್ಯನ ಮರೆವೂ ಸಹ ಸಂತೋಷವಾಗಿ ಇರಲು ಸಹಕರಿಸುತ್ತದೆ. ಹೇಗೆಂದರೆ ಮನಸ್ಸಿಗೆ ನೋವು ಕೊಡುವ ವಿಷಯಗಳು ನೆನಪಾಗುವುದೇ ಇಲ್ಲ. ನಾವು ಆರಂಭಿಸಿದ ಕೆಲಸ ಒಳ್ಳೆಯದು ಅನ್ನುವ ನಂಬಿಕೆ ನಮಗಿದ್ದಾಗ ಅಡ್ಡಿ ಆತಂಕಗಳು ಎಷ್ಟೇ ಎದುರಾದರೂ ನಿರ್ಲಕ್ಷಿಸಿ ಮುಂದಕ್ಕೆ ಹೋಗುತ್ತಿರಬೇಕು. ಈ ಜೀವನ ನಿನ್ನದು. ಯಾರೂ ನಿನ್ನೊಂದಿಗೆ ಬಂದರೂ ಬರದಿದ್ದರೂ ನಿನ್ನ ಜೀವನ ಪ್ರಯಾಣವನ್ನು ನಿಲ್ಲಿಸಬೇಡ. ಕಬ್ಬಿಣವನ್ನು ಯಾರೂ ಕೂಡ ನಾಶ ಮಾಡಲು ಆಗುವುದಿಲ್ಲ. ಆದರೆ ಅದಕ್ಕೆ ಹಿಡಿದ ತುಕ್ಕೆ ಅದನ್ನು ನಾಶ ಮಾಡುತ್ತೆ. ಹಾಗೆ ಮನುಷ್ಯನನ್ನೂ ಕೂಡ ಆತನ ಒಂದು ಅಹಂಕಾರ ಮತ್ತು ಕೇಡು ಆಲೋಚನೆಗಳೇ ಅವರನ್ನು ನಾಶ ಮಾಡುತ್ತೆ. ಯಾರಿಗಾದರೆ ನಿನ್ನ ಇರುವಿಕೆ ಮತ್ತು ನಿನ್ನ ಉಪಸ್ಥಿತಿ ಮೌಲ್ಯ ಅರ್ಥ ಆಗುವುದಿಲ್ಲವೋ ಅವರನ್ನು ನಿರ್ಲಕ್ಷಿಸಿ. ಯಾರಾದರೆ ನಿನ್ನ ಇರುವಿಕೆಯನ್ನು ಮೌಲ್ಯವನ್ನು ಗೌರವಿಸುವರೋ ಅವರನ್ನು ಅಶ್ರದ್ಧೆ ಮಾಡಬೇಡಿ. ಕೆಲವರಿಗೆ ವ್ಯಕ್ತಿಗಳ ಬಾಂಧವ್ಯ ಅರ್ಥ ಆಗುವುದಿಲ್ಲ. ಕೆಲವರಿಗೆ ಅಸಡ್ಡೆ ಹೆಚ್ಚು. ಅಂಥವರಿಗೆ ನೀನು ಯಾವತ್ತೂ ಅರ್ಥ ಆಗುವುದಿಲ್ಲ. ಕೆಲವು ಬಾರಿ ಒಂದು ಸಣ್ಣ ನೋಟದಲ್ಲೇ ತಿಳಿಯುತ್ತದೆ ಇತರರ ಮನಸ್ಸಲ್ಲಿನ ನಮ್ಮ ಸ್ಥಾನ ಏನು ಎಂದು. ನಾವು ಕತ್ತಿಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡರೆ ಅಷ್ಟು ರಕ್ತ ಚಿಮ್ಮುತ್ತದೆ. ಹಾಗೆ ಕೆಲವು ಬಾಂಧವ್ಯಗಳನ್ನು ಎಷ್ಟು ಹೆಚ್ಚು ಪ್ರೇಮ ತೋರಿಸಿದರೆ ಅಷ್ಟು ದುಃಖ ಪಡಬೇಕಾಗುತ್ತದೆ. ನಾವು ಇರುವುದು ಮನುಷ್ಯರ ಮಧ್ಯೆ ಅಲ್ಲ, ಅವಸರಕ್ಕಾಗಿ ನಟಿಸುವ ಬಂಧನಗಳ ಮಧ್ಯೆ. ದಿನಗಳು ಯಾವಾಗಲೂ ಒಂದೇ ರೀತಿ ಇರುತ್ತವೆ ಎಂದು ಭಾವಿಸುತ್ತೇವೆ. ಆದರೆ ನಂಬಿದ ಮನುಷ್ಯನ ಇನ್ನೊಂದು ಮುಖ ಕಾಣಿಸಿಕೊಂಡಾಗ ಕಾಲವು ಹೊಸದಾಗಿ ಕಾಣಿಸಲು ಆರಂಭವಾಗುತ್ತದೆ. ನಮ್ಮ ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ಇಷ್ಟವಿರಲಿ ಇಲ್ಲದಿರಲಿ ವಾಸ್ತವವನ್ನು ಸ್ವೀಕರಿಸಲೇಬೇಕು. ಏಕೆಂದರೆ ನಾವು ಊಹೆಯಲ್ಲಿ ವಿಹರಿಸಿದರೂ ವಾಸ್ತವಕ್ಕೆ ಬರಲೇಬೇಕು. ಒಬ್ಬರನ್ನು ಅಪಾರ್ಥ ಮಾಡಿಕೊಳ್ಳುವ ಶ್ರದ್ಧೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇದ್ದರೆ ಬಾಂಧವ್ಯಗಳು ಯಾವತ್ತೂ ದೂರ ಆಗುವುದಿಲ್ಲ.
ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೆನಪಿಟ್ಟುಕೊಳ್ಳಿ, ನೀವು ಕಷ್ಟಪಡುವುದರಲ್ಲಿ ನಿಮ್ಮ ಔನ್ನತ್ಯವಿರುತ್ತದೆ, ಆದರೆ ನೀವು ಮೋಸ ಮಾಡುವುದರಲ್ಲಿ ನಿಮ್ಮ ಪತನವಿರುತ್ತದೆ. ಸಂಸ್ಕಾರ ಇರುವ ಯಾರೂ ಕೂಡ ಇತರರನ್ನು ಅಗೌರವಪಡಿಸುವ ಹಾಗೆ ವ್ಯವಹರಿಸುವುದಿಲ್ಲ. ಆವೇಶವನ್ನು ಹದ್ದಿನಲ್ಲಿರಿಸಿ ಸುಖ ಸುಮ್ಮನೆ ಅರಚುವುದನ್ನು ಬಿಟ್ಟು ಆಲೋಚನೆಯನ್ನು ಆರಂಭಿಸಿದರೆ ಇತರರ ದುಃಖ ಮತ್ತು ಭಾವನೆ ಏನೆಂದು ಅರ್ಥ ಆಗುತ್ತದೆ. ನಿನ್ನ ಕೈಯಲ್ಲಿರುವ ಹಣ ಮತ್ತು ಬಾಯಿಯಿಂದ ಬರುವ ಮಾತು ಎರಡೂ ಬಹಳ ಮೌಲ್ಯವಾಗಿರುವ. ಎರಡನ್ನೂ ಮಿತವಾಗಿ ಬಳಸಿದರೆ ನಿನಗೂ ಬೆಲೆ ಇರುತ್ತದೆ. ನಾವು ಮಾಡುವ ಕೆಲಸದಲ್ಲಿ ಪ್ರತಿ ಬಾರಿಯೂ ಸಂತೋಷ ಸಿಗದೇ ಇರಬಹುದು, ಆದರೆ ಅಸಲಿಗೆ ಕೆಲಸವೇ ಇಲ್ಲದಿದ್ದರೆ ಸಂತೋಷ ಅನ್ನುವುದೇ ಇರುವುದಿಲ್ಲ. ಹಣದ ಬೆಲೆ, ಬೆವರಿನ ಬೆಲೆ ಮತ್ತು ಜೀವನದ ಬೆಲೆ ತಿಳಿದವರು ಇತರರ ಸಂಪತ್ತಿಗೆ ಕೈ ಹಾಕುವುದಿಲ್ಲ. ನಾವು ಗೊತ್ತು ಮಾಡಿದರೂ ಗೊತ್ತಿಲ್ಲದೆ ಮಾಡಿದರೂ ಮಾಡಿದ ಕರ್ಮ ಫಲಿತ ಅನುಭವಿಸದೇ ಇರಲು ಸಾಧ್ಯವಿಲ್ಲ. ಹಣ ಇರುವಷ್ಟು ದಿನ ಕೆಲವರ ಕಣ್ಣುಗಳು ತಲೆಯ ಮೇಲಿರುತ್ತವೆ. ಆಗ ಅವರಿಗೆ ನಾವು ಕಾಣಿಸುವುದಿಲ್ಲ. ಆದರೆ ಯಾವುದೋ ಒಂದು ದಿನ ಕಾಲವು ಅವರ ಕಣ್ಣುಗಳನ್ನು ಕೆಳಗಿಳಿಸುತ್ತದೆ. ಅದರಿಂದ ಹಣ, ಅಧಿಕಾರ ಇದೆ ಎಂದು ದರ್ಪದಿಂದ ತಿರುಗಬೇಡಿ. ಕಾಲಚಕ್ರವು ನಮ್ಮ ಸ್ಥಾನವನ್ನು ಬದಲಾಯಿಸುತ್ತದೆ. ಹಣ ಇರಲಿ ಇಲ್ಲದಿರಲಿ ಒಂದೇ ರೀತಿಯಲ್ಲಿರಲು ಪ್ರಯತ್ನಿಸಿ ಅಷ್ಟೆ. ಕಳೆದು ಹೋದ ಗತವನ್ನೇ ನೆನೆಯುತ್ತಾ ದುಃಖ ಪಡುತ್ತಾ ಕುಳಿತುಕೊಳ್ಳಬೇಡಿ. ಗತ ಕಲಿಸಿದ ಪಾಠದಿಂದ ಯಾರೂ ಊಹಿಸದ ರೀತಿಯಲ್ಲಿ ಭವಿಷ್ಯತ್ತನ್ನು ಏಕೆ ನಿರ್ಮಿಸಿಕೊಳ್ಳಬಾರದು ಹೇಳಿ? ಇನ್ನೂ ಜೀವನ ಇದೆ ಅಲ್ಲವೇ? ಉನ್ನತ ಜೀವನವನ್ನು ರೂಪಿಸಿಕೊಳ್ಳಲು ಎಲ್ಲ ಕಾಲವೂ ಸೂಕ್ತವೇ? 40 ವರ್ಷವಾದರೂ ನೀವು ಹಣಕ್ಕಾಗಿ ಪರಿತಪಿಸುತ್ತಿದ್ದರೆ ನೀವು ಇನ್ನಷ್ಟು ಕುಪಿತಗೊಳ್ಳುವೆ. ಅದರ ಬದಲಾಗಿ ಈಗಲೂ ನೀವು ಹಣವನ್ನು ಸಂಪಾದಿಸುವುದಕ್ಕೆ ಅವಕಾಶ ಇರುತ್ತದೆ. ಹಣ ಸಂಪಾದಿಸುವುದಕ್ಕೆ ವಯಸ್ಸಿಗಿಂತ ಮನಸ್ಸಿನ ಅಗತ್ಯತೆ ಇದೆ. ಮನಸ್ಸಲ್ಲಿ ದೃಢತೆಯಿಂದ ನಿರ್ಧರಿಸಿ ಮುನ್ನುಗ್ಗಿ. ಶ್ರೀರಾಮ ಅಂಥವರಿಗೆ ಹನುಮನ ಅವಶ್ಯಕತೆ ಬಂತು. ಇನ್ನು ನಾವು ಮನುಷ್ಯರೆಷ್ಟು? ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದು ದರ್ಪ ಮೆರೆಯಬೇಡಿ. ಕಾಲ ಬಹಳ ಶಕ್ತಿಕರವಾಗಿರುವುದು. ರೂಪುರೇಷೆಗಳಲ್ಲ, ಈ ಗೆರೆಗಳನ್ನು ಬದಲಾಯಿಸಬಲ್ಲ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.